ನೀವು ನೋಡಿದಂತೆ ದರ್ಶನ್ ಮತ್ತು ಸುದೀಪ್ ಅವರ ಒಂದು ಬಾಂಧವ್ಯ ಕಿತ್ತೋ ಕಾರಣ ಏನಾಗಿತ್ತು ಅಂತ? ಯಾಕಂದರೆ ಅವ್ರು ಚೆನ್ನಾಗಿದ್ದಲು ನೀವು ಜೊತೆಗಿದ್ದು ನೋಡಿರ್ತೀರ, ಮತ್ತು ದೂರದಾಗಲೂ ನೋಡಿರ್ತೀರ ವ್ಯತ್ಯಾಸಗಳನ್ನು. ಅದೇ ಇದು ಯಾರು ಕಣ್ಬಿತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ಅಷ್ಟು ಚೆನ್ನಾಗಿದ್ದು, ಅನ್ಯೋನ್ಯವಾಗಿದ್ದು, ಒಂಥರ ಖುಷಿ ಆಗೋದು. ಅವ್ರ ಫ್ಯಾನ್ಸು ಇವ್ರ ಸಿನಿಮಾ ನೋಡೋರು, ಇವ್ರ ಫ್ಯಾನ್ಸ್ ಅವ್ರ ಸಿನಿಮಾ, ಇಬ್ಬರು ಫ್ಯಾನ್ಸೂ ಅವ್ರ ಸಿನಿಮಾ ನೋಡೋದು. ತುಂಬ ಚೆನ್ನಾಗಿತ್ತು, ಭಾಳ ಖುಷಿ ಆಗೋದು. ಆಮೇಲೆ ಕೆಲವರು ಈ ನಟಿಕೆ ಮುರಿದಿರೋದೂ ಇರುತ್ತೆ. ಕೆಲವರು ಅಯ್ಯೋ ಇವರಿಬ್ರು ಹಿಂಗಾಗ್ಬಿಟ್ರಾ ಅನ್ನೋದೂ ಇರುತ್ತೆ. ಮಾಮೂಲಿ ಇದ್ದೇ ಇರ್ತಾರೆ ಇಂಡಸ್ಟ್ರಿಲಿ ಬಿಡಿ. ಅದು ಓಪನ್ ಆಗಿ ಹೇಳ್ತೀನಿ, ಅದೇನು ದೊಡ್ಡ ಸೀಕ್ರೆಟ್ ಅಲ್ಲ, ಅದು ಎಲ್ಲ ಗೊತ್ತಿರೋದೆ. ಆ ಥರ ಇದ್ದಾಗ ಅದು ಯಾವ ಕಾರಣ ಅನ್ನೋದೇ ನಮಗೆ ಅರ್ಥ ಆಗಿಲ್ಲ. ಇನ್ನೂ ಅದೊಂದು ಕ್ವೆಶ್ಚನ್ ಮಾರ್ಕು. ಅದು ಯಾವುದೋ ಒಂದು ಹಳೆ ಆಡಿಯೋ ಏನೋ ಮತ್ತೆ ಹೋಗಿ ಅದೇನೇನೋ ಆಯಿತು ಅದು ಇದು ಅಂತ ನಮಗೂ ಈ ರೀತಿಯೇ. ಯಾಕಂದರೆ ನಾವು ಕೆಲವೊಂದು ಕೇಳಕ್ಕೆ ಹೋಗೋದಿಲ್ಲ. ದೊಡ್ಡವರು ದೊಡ್ಡ ವ್ಯಕ್ತಿಗಳು ಅಂತ ಅಂದಾಗ ನಾವು ಚಿಕ್ಕವರು ಹಿಂಗೆ ಇದ್ಬಿಡೋಣ, ನಮ್ಗೆ ಯಾಕೆ, ಏನೋ ನಾವು ಕೆಲಸ ಮಾಡ್ಕೊಂಡು ಏನೋ ಆರಾಮಾಗಿದ್ದೀವಿ. ದೊಡ್ಡವ್ರ ಕೆಲಸ, ಬಟ್ ಇರಬೇಕು ಲಿಂಕು. ಬಟ್ ಈಗ ದೊಡ್ಡ ಬಿಸ್ನೆಸ್ಸು ಅಂದಾಗ ನಾವು ಅದಕ್ಕೆ ಕೈ ಹಾಕೋಕ್ಕಾಗುತ್ತಾ? ಆಗಲ್ಲ. ನಮ್ಮದೇನೋ ನಾವು ಮಾಡ್ಕೊಂಡು ಹೋಗ್ಬೋದು, ಆ ಥರ. ಕೊನೆಯದಾಗಿ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದು ಯಾವಾಗ ಮಾತನಾಡಿದ್ರ ಅಂತ, ಏನು ವಿಚಾರವಾಗಿ? ಅದೇ ಲಾಸ್ಟ್ ಬರ್ತ್ಡೇಗೆ ಮೀಟ್ ಆಗಿದ್ದು, 17ನೇ ತಾರೀಕು ಫೆಬ್ರವರಿ ಈ ವರ್ಷ. ಆವಾಗಷ್ಟೇ ನನ್ನ ಮಗನ್ನು ಕರ್ಕೊಂಡು ಹೋಗಿದ್ದೆ. ಆಗ ನೋಡಿ ಹಿಂಗೆ ನೋಡಿ, ಏನೋ ಇಷ್ಟೈಟು ಒಂಟೆ ಥರ ಬೆಳೆದು ಬಿಟ್ಟಿದ್ದಾನಲ್ಲೋ, ಹಿಂಗೆ ಸ್ವಲ್ಪ ಚೆನ್ನಾಗಿ ಹಾಕು, ಇಷ್ಟು ಸಣ್ಣಕ್ಕಿದ್ದಾನೆ, ತಿನ್ಸು ಚೆನ್ನಾಗಿ ಸ್ವಲ್ಪ ಹಂಗೆ ಹಿಂಗೆ. ತಿಂತಾನೆ, ಏನಾದ್ರು ಒಂದು ಡ್ಯಾನ್ಸು ಅಂತ ಆಡ್ತಿರ್ತಾನೆ. ಅದಕ್ಕೆ ಆಡಿ ಹಿಂಗೆ ಸಣ್ಣ ತಿನ್ನಲು ಡ್ಯಾನ್ಸ್ ಆಡೋ ಟೈಮಲ್ಲಿ ಆಡಿದೆ. ನಾನೇನು ಡ್ಯಾನ್ಸ ಬರುತ್ತೆ ನನಗೆ? ಆಗಿಲ್ವ, ಇರೋ ನೀನು ತಿನ್ನು ಚೆನ್ನಾಗೆ ಹಿಂಗೆ ಅನ್ನೋದು. ಈ ರೀತಿ ಇರೋ, ಸ್ವಲ್ಪ ತಿದ್ದೋಗೋ ಆಯ್ತಪ್ಪಿ ಅಂದ್ಬಿಟ್ಟು ಮಾಮೂಲಿ ಇದ್ದು. ಯಾಕಂದರೆ ಆ ಟೈಮಲ್ಲಿ ಯಾರು ಏನು ಮಾಡೋ, ಅಷ್ಟು ಜನ ಇರ್ತಾರೆ, ನಾವು ಡಿಸ್ಟರ್ಬ್ ಮಾಡಿ ಒಂದು 10 ನಿಮಿಷ ಇದ್ದೆ. ಜ್ಯೂಸ್ ಕುಡಿದೆ ಆರಾಮಾಗಿ ನಮ್ಮ ಪಾಡಿಗೆ ನಾವು. ಅದೇ ಲಾಸ್ಟು. ಅದಾದಮೇಲೆ ಈ ರೀತಿ ಸುದ್ದಿ ಕೇಳಿದಾಗಲೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.